ಎಲ್ಲದು ಬೇಡ ಅಂದ್ಕೊಂಡು ಹೋಗಿದ್ವಿ. ಅದೇ ನಮ್ಮ ಜೂನಿಯರ್ಸು ಅಲ್ಸೇ ಬಿಟ್ರು. ಹಲೋ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಹಾಸನ ಹುಡುಗಿ. ಏನಪ್ಪ ಇವತ್ತು ಸೀರೆ ಉಡ್ಕೊಂಡು ರೆಡಿ ಆಗಿದ್ದೀನಿ ಅಂತ ನೋಡ್ತಿದ್ದೀರಾ. ಇವಾಗ ಹೇಳಿದ್ನಲ್ಲ ಗೈಸ್, ನಮ್ಮ ಜೂನಿಯರ್ಸ್ ನಮಗೋಸ್ಕರ ಫೇರ್ವೆಲ್ ಪಾರ್ಟಿ ಮಾಡ್ತಿದ್ದಾರೆ ಅಂತ. ಅದಕ್ಕೆ ಎಷ್ಟು ಕ್ಯೂಟ್ ಆಗಿ ರೆಡಿ ಆಗಿ ಫೇರ್ವೆಲ್ ಪಾರ್ಟಿಗೆ ಹೋದ್ವಿ. ಜೂನಿಯರ್ಸ್ ಒಂದ್ ವೀಕ್ ಇಂದ ತುಂಬಾನೇ ಪ್ರಿಪರೇಷನ್ ಮಾಡ್ಕೊಂತಿದ್ರು ನಮ್ಮ ಫೇರ್ವೆಲ್. ನಾವು ನೋಡಿ ಏನ್ ಮಾಡ್ತಾರೋ ಏನು ಅನ್ಕೊಂಡಿದ್ವಿ. ತುಂಬಾನೇ ಚೆನ್ನಾಗಿ ಫೇರ್ವೆಲ್ ಪಾರ್ಟಿನ ಮಾಡಿದ್ರು. ಫೇಸ್ ಡೆಕೋರ್ ಮಾತ್ರ ತುಂಬಾನೇ ಚೆನ್ನಾಗಿತ್ತು. ಫೋಟೋಗಳು ನೋಡಕ್ಕೆ ತುಂಬಾನೇ ಕ್ಯೂಟ್ ಆಗಿತ್ತು. ನಮಗಂತೂ ತುಂಬಾನೇ ಇಷ್ಟ ಆಯ್ತು. ಕ್ಯೂಟ್ ಜೂನಿಯರ್ಸ್ ಆಂಕರಿಂಗ್ ನ ಸ್ಟಾರ್ಟ್ ಮಾಡ್ಕೊಂಡ್ರು. ಪ್ರೋಗ್ರಾಮ್ ಬಂದ್ಮೇಲೆ ಡ್ಯಾನ್ಸ್ ಪರ್ಫಾರ್ಮೆನ್ಸ್ ಇರ್ಬೇಕಲ್ವಾ. ಅದಾದ್ಮೇಲೆ ನಮ್ಮ ಜೂನಿಯರ್ಸ್ ಸ್ಟೇಜ್ ನ ಫುಲ್ ಧೂಳೆ ಎಬ್ರಿಸಿದ್ರು. ಅದಾದ್ಮೇಲೆ ಒಂದು ಕ್ಯೂಟ್ ಸ್ಕಿಟ್ ಇತ್ತು. ಆ ಸ್ಕಿಟ್ ನೋಡಿ ನಾವು ಫಸ್ಟ್ ಇಯರ್ ಇಂದ ಫೈನಲ್ ಇಯರ್ಸ್ ಗಂಟ ಏನೇನ್ ಮಾಡಿದ್ವಿ ಎಲ್ಲ ನೆನಪಾಯ್ತು. ಇಲ್ಲಿ ನೋಡಿದೋಕೆ ಈ ಸೈಡ್ ನೋಡಿ. ಇವಾಗ ಎಲ್ಲರೂ ಸಹ ಏನ್ ಸಖತ್ತಾಗಿ ಸ್ಯಾರಿ ಉಡ್ಕೊಂಡು ರೆಡಿಯಾಗಿ ಬಂದಿದ್ದಾರೆ ಅಲ್ವಾ. ಓಕೆ ಸಾಕು, ದೃಷ್ಟಿ ಆಗುತ್ತೆ. ಇಷ್ಟ ಗಂಟ ಒಂಥರ ಖುಷಿ ಆಗಿದ್ವಿ. ಇವಾಗಂತೂ ತುಂಬಾನೇ ಬೇಜಾರು ಆಗ್ತಿದೆ, ಖುಷಿನೂ ಆಗ್ತಿದೆ. ನಮ್ ಜೂನಿಯರ್ಸ್ ನ ಕೇಳ್ತಿದ್ವಿ, ಯಾಕೋ ಹಿಂಗ್ ವಿಡಿಯೋ ಮಾಡ್ಕೊಂತಿದ್ದೀರಾ ಅಂತ. ಅವ್ರು ಹೇಳಿದ ಸುಮ್ನೆ ನಿಮಗೆ ಸರ್ಪ್ರೈಸ್ ಅಂತ ಹೇಳಿದ್ರು. ಹಂಗೂ ಆ ಫೇರ್ವೆಲ್ ದಿವಸ ತುಂಬಾನೇ ಬಿಗ್ ಸರ್ಪ್ರೈಸ್ ಕೊಟ್ಬಿಟ್ರು ವಿಟಿ ಹಾಕಿ. ಆ ವಿಟಿಲ್ ವಿಡಿಯೋಸ್ ಎಲ್ಲ ನೋಡಿ ನಮಗೆ ಅಂತೂ ತುಂಬಾನೇ ಖುಷಿ ಆಯ್ತು. ಒಂದ್ ಕಡೆ ಸ್ವಲ್ಪ ಬೇಜಾರು ಆಯ್ತು. ಇಟ್ಸ್ ಓಕೆ. ಅದಾದ್ಮೇಲೆ ನಮ್ಮ ಜೂನಿಯರ್ಸ್ ನಮ್ಮ ಫೇರ್ವೆಲ್ ಪಾರ್ಟಿನ ತುಂಬಾನೇ ಚೆನ್ನಾಗಿ ಮಾಡಿದ್ರು. ನಾವು ನಮ್ಮ ಸೀನಿಯರ್ಸ್ ಈ ತರ ಫೇರ್ವೆಲ್ ಪಾರ್ಟಿ ಮಾಡಿದ್ವಿ ಇಲ್ವೋ ಗೊತ್ತಿಲ್ಲ. ಆದ್ರೆ ನಮ್ಮ ಜೂನಿಯರ್ಸ್ ಮಾತ್ರ ನಮಗೆ ಬೆಸ್ಟ್ ಫೇರ್ವೆಲ್ ಪಾರ್ಟಿ ಮಾಡಿದ್ರು ಅಂತ ಹೇಳ್ಬೋದು. ಸೋ ಮಚ್ ಜೂನಿಯರ್ಸ್. ತುಂಬಾನೇ ಖುಷಿ ಆಯ್ತು ನಮಗೆ ಪ್ರೋಗ್ರಾಮ್. ಇಷ್ಟಕ್ಕೇನು ಮುಗಿಸ್ತಿರೋ ನಮ್ಮ ಜೂನಿಯರ್ಸ್ ನಮಗೊಂದು ಟಾಸ್ಕ್ ಕೊಟ್ರು. ಹಿಪ್ ಮತ್ತೆ ಸೋಪಿನ್ ಗೇಮ್. ನಾವಂತೂ ಈ ಗೇಮ್ ನ ತುಂಬಾ ಎಂಜಾಯ್ ಮಾಡ್ಕೊಂಡು ಆಡಿದ್ವಿ. ನಮ್ಮ ಜೂನಿಯರ್ಸ್ ನಮಗೆ ಏನ್ ಹೇಳಿದ್ರು ಕೇಳು. ಜೂನಿಯರ್ಸ್, ನಾವು ಸಹ ನಿಮ್ಮನ್ನ ತುಂಬಾನೇ ಮಿಸ್ ಮಾಡ್ಕೋತೀವಿ. ಪ್ರೋಗ್ರಾಮ್ ಎಲ್ಲ ಮುಗಿದ್ಮೇಲೆ ನಮಗೆ ಊಟ ಇತ್ತು. ಊಟಕ್ಕೆ ಪಲಾವು, ಮೊಸರು ಗೊಜ್ಜು, ಪಕೋಡ, ಹಪ್ಪಳ, ಉಪ್ಪಿನಕಾಯಿ, ಅನ್ನ ಸಾಂಬಾರ್ ಎಲ್ಲ ಕೊಟ್ಟಿದ್ದು. ತುಂಬಾನೇ ಚೆನ್ನಾಗಿತ್ತು ಊಟ ಎಲ್ಲ ಮುಗಿಸ್ಕೊಂಡು. ಇದೆಯಲ್ಲ ನೆಕ್ಸ್ಟ್ ನಮ್ ಗರ್ಲ್ಸ್ ಫೋಟೋ ಶೂಟ್ ಎಲ್ಲ ತೆಗೆಸ್ಕೊಂಡು ಎಲ್ಲರಿಗೂ ಸಹ ಬಾಯ್ ಹೇಳಿ ಮನೆ ಕಡೆ ಬಂದೆ.